ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳು ಪ್ರತಿಷ್ಠೆಯ ಜೊತೆಗೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಕಾಳಗವಾಗಿ ಮಾರ್ಪಟ್ಟಿದೆ. ಎರಡೂ ಕ್ಷೇತ್ರಗಳು 2028ರ ಚುನಾವಣೆಯ ದಿಕ್ಸೂಚಿ ಅನ್ನೋ ಕಾರಣಕ್ಕೆ ಅಖಾಡಕ್ಕೆ ದಿಗ್ಗಜರು ಇಳಿದಿದ್ದು ತಮ್ಮವರ ಗೆಲ್ಲಿಸಿಕೊಳ್ಳಲು ವ್ಯೂಹ ರಚಿಸಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ಪ್ರಚಾರ ಮಾಡಿದೆ, ನಾನು ಇಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಮಾಡಿದೆ. ಎರಡೂ ಕಡೆ ಗೆಲ್ತೀವಿ ನಾವು. ಸೊ ಇದಕ್ಕಿಂತ ಮೊದಲೇನು ಓಟ್ ಬಂದಿತ್ತು ಅದಕ್ಕಿಂತ ಹೆಚ್ಚಿಗೆ ಮತದಿಂದ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ. ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯ ಹಿನ್ನೆಲೆಯಲ್ಲಿ ಬಿಜೆಪಿಯ ಎರಡೂ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎರಡೂ ಮಾತಾಡಲಿ. ಈಗ ಬಂದಿರೋ ಚರಂತಿ ಮಠರ ಪರ ಅವ್ರ ಪರ ಮಾತಾಡಬೇಕು, ಅವ್ರು ಮಾಡಿದ ಕೆಲಸದ ಬಗ್ಗೆ ನನ್ನ ಹೆಸರು ತಗೊಂಡು ಇಲ್ಲಿ ಏನು ಕೆಲಸ ಇದೆ? ಗೆಳೆಯರ ಜೊತೆಗೆ ಮಾತಾಡೋದು ನನ್ನ ಬಾಗಲಕೋಟೆಯಲ್ಲಿ ನಿಶ್ಚಿತವಾಗಲೂ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತಂತ ವಿಶ್ವಾಸದಿಂದ ಇದೆ. ನೀನು 75,000 ಕೋಟಿನ ನೀವು ನಿನ್ನ ಬಡ್ಜೆಟ್ ಅಲ್ಲೇನ ತೋರಿಸ್ಬಿಟ್ಟಿದ್ರೆ ಇದನ್ನೆಲ್ಲ ಪಾಪರ್ ಹುಟ್ಟಿರೋದು. ಪಾಪರ್ ಗಿರಾಕಿ ನೀನು, ಚಾಂಪಿಯನ್ ಅಲ್ಲ, ಪೇಪರ್ ರಾಮಯ್ಯ ನೀನು. 5,30,000 ಕೋಟಿ ಸಾಲ ಮಾಡಿದ್ದೇವೆ ಅಂತ ವಸ್ತು ಅಂಶ ಭಾಳ ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿಗಳು. ನಾನೇನೋ ಸಿದ್ದರಾಮಣ್ಣ ಅಪ್ಪ ಇದ್ದಿದ್ರಾಗ ಕಾಂಗ್ರೆಸ್ನಲ್ಲಿ ಇದ್ದಿದ್ರಾಗ ಬೆಟರ್ ಅಂತ ನಾ ತಿಳ್ಕೊಂಡೆ. ಪೂರ್ಣ ಕಾಂಗ್ರೆಸ್ ಮಯ ಆಗಿಬಿಟ್ಟಿದ್ದಾನೆ, ಅದಕ್ಕೆ ಸುಳ್ಳ್ರಮಯ ಆಗಿದ್ದ. ಬೈ ಎಲೆಕ್ಷನ್ ಪ್ರಚಾರದ ಅಖಾಡಕ್ಕೆ ಅತಿರಥ ಮಹಾರಥರು, ಪ್ರಚಾರಕ್ಕೆ ಧುಮುಕಿದ ದೊಡ್ಡವರು. ಸಿದ್ದು ಡಿಕೆ ವರ್ಸಸ್ ಬಿವೈವಿ ಎಚ್ಡಿಕೆ ಕ್ಯಾಂಪೇನ್. ಎಸ್, ಉಪಚುನಾವಣೆ ಒಂದ್ ರೀತಿ ಪ್ರತಿಷ್ಠೆ. ಒಂದ್ ವೇಳೆ ಉಪಚುನಾವಣೆಯನ್ನ ಕಾಂಗ್ರೆಸ್ ಸೋತ್ರೆ ಇಡೀ ಸರ್ಕಾರವೇ ಸೋತಂತೆ. ಅದೇ ಕಾರಣಕ್ಕೆ ಇಡೀ ಸರ್ಕಾರವೇ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಶಾಸಕರು ಸಚಿವರು ಕ್ಯಾಂಪೇನ್ ಮಾಡುತ್ತಾ ಇದ್ದು ಗೆದ್ದೇ ಗೆಲ್ತೇವೆ ಅನ್ನೋ ಹುಮ್ಮಸ್ಸಿನಲ್ಲಿ ಕಾಂಗ್ರೆಸ್ ಪಕ್ಷವಿದೆ. ದಾವಣಗೆರೆಯಲ್ಲಂತೂ ಸರ್ಕಾರದ ಹೊಸ ನಾಯಕರು ಅಖಾಡಕ್ಕಿಳಿದಿದ್ದು ಸಮರ್ಥ ಪರವಾಗಿ ಕ್ಯಾಂಪೇನ್ ಮಾಡುತ್ತಾ ಇದ್ದಾರೆ. ಹೌದು, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪರ ಪ್ರಚಾರಕ್ಕೆ ಕಾಂಗ್ರೆಸ್ ನಾಯಕರ ದಂಡೇ ಹರಿದು ಬರ್ತಿದೆ. ಸಚಿವರಾದ ರಾಮಲಿಂಗಾರೆಡ್ಡಿ, ಸಂತೋಷ್ ಲಾಡ್, ಈಶ್ವರ್ ಖಂಡ್ರೆ, ಚಲುವರಾಯಸ್ವಾಮಿ ಪ್ರಚಾರ ನಡೆಸಿದ್ದಾರೆ. ನಗರ ಮತದಾರರ ಟಾರ್ಗೆಟ್ ಮಾಡಿ ಕೇಸರಿ ಕ್ಯಾಂಪೇನ್. ದಾವಣಗೆರೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ನಾಯಕರು ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ನಗರ ಪ್ರದೇಶದ ಮತದಾರರನ್ನ ಟಾರ್ಗೆಟ್ ಮಾಡಿ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ್ಕರಿಯಪ್ಪ ಪರ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಮತಯಾಚಿಸಿದ್ದಾರೆ. ಹದಡಿ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಭರ್ಜರಿ ಪ್ರಚಾರ ಮಾಡಿದ್ರು. ಶ್ರೀನಿವಾಸ್ ದಾಸ್ಕರಿಯಪ್ಪಗೆ ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿ ಗ್ರಾಮಸ್ಥರು ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಕೋಟೆಯಲ್ಲಿ ಮೇಟಿ ಪರ ಸಿಎಂ ಸಿದ್ದು ಅಬ್ಬರದ ಪ್ರಚಾರ. ಬಾಗಲಕೋಟೆಯಲ್ಲೂ ಭಾರೀ ಕ್ಯಾಂಪೇನ್ ನಡೆಯುತ್ತಿದೆ. ಬಾಗಲಕೋಟೆಯ ನವನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಇದೇ ವೇಳೆ ಮುಚ್ಚಖಂಡಿ ಗ್ರಾಮಕ್ಕೆ ಸಿಎಂ ಭೇಟಿ ನೀಡಿ ದಲಿತ ಕಾಲೋನಿಯಲ್ಲಿದ್ದ ದುರ್ಗಾದೇವಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಬಳಿಕ ಸಿಎಂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಸಭೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಪ್ರಚಾರ ಬಹಳ ಚೆನ್ನಾಗಿ ನಡೆಯುತ್ತಿದೆ. ನಮ್ಮ ನಿರೀಕ್ಷೆಗೂ ಮೀರಿ ಜನರ ಸ್ಪಂದನೆ ಇದೆ. ದಾವಣಗೆರೆಯಲ್ಲೂ ಬಾಗಲಕೋಟೆಯಲ್ಲೂ ಪ್ರಚಾರ ಮಾಡುತ್ತಿದ್ದೇವೆ. ಎರಡೂ ಕಡೆಯೂ ನಾವೇ ಗೆಲ್ತೇವೆ ಎಂದಿದ್ದಾರೆ. ಮತ್ತೆ 2 ದಿನಗಳ ಹಿಂದೆ ಪ್ರಚಾರ ಮಾಡಿದ್ದೆ. ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಇದೆ. ದಾವಣಗೆರೆಯಲ್ಲೂ ಕೂಡ ಪ್ರಚಾರ ಮಾಡಿದೆ, ನಾನು ಇಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಪ್ರಚಾರ ಮಾಡಿದೆ. ಎರಡೂ ಕಡೆ ಗೆಲ್ತೀವಿ ನಾವು. ವಿವಿಧ ಸಮುದಾಯಗಳ ಮತ ಸೆಳೆಯಲು ಸಿಎಂ ಸಿದ್ದು ತಂತ್ರ. ಸಿಎಂ ಕ್ಯಾಂಪೇನ್ ಮಾತ್ರ ಮಾಡ್ತಾ ಇಲ್ಲ, ಇದರ ಜೊತೆಗೆ ಬಾಗಲಕೋಟೆಯಲ್ಲಿ ಪ್ರಚಾರ ಸಭೆಗಳನ್ನು ಮಾಡುತ್ತಿದ್ದಾರೆ. ವಿವಿಧ ಸಮುದಾಯಗಳ ಮತಗಳ ಮೇಲೆ ಕಣ್ಣಿಟ್ಟಿರುವ ಸಿಎಂ ಸಕಲ ಸಮಾಜಗಳ ಮುಖಂಡರ ಸಭೆ ಕರೆದು ಮಾತುಕತೆ ನಡೆಸಿದ್ದಾರೆ.
ವಿದ್ಯಾಗಿರಿಯ ಬಾಲಾಜಿ ಮಂದಿರ ಕಲ್ಯಾಣ ಮಂಟಪದಲ್ಲಿ ಸಭೆ ನಡೆದಿದ್ದು, ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಮತಯಾಚನೆ ಮಾಡಿದ್ದಾರೆ. ಇನ್ನು ಈ ವೇಳೆ ಸಿಎಂಗೆ ಸಚಿವ ತಿಮ್ಮಾಪುರ, ಉಮಾಶ್ರೀ ಸೇರಿ ಮತ್ತಿತರರು ಸಾಥ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಸಿದ್ದರಾಮಯ್ಯ ಮತಯಾಚಿಸ್ತಾ ಇದ್ರೆ, ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಪರ ಅಶೋಕ್, ಬೊಮ್ಮಾಯಿ ಮುಂತಾದವರು ಪ್ರಚಾರ ನಡೆಸಿದ್ದಾರೆ. ನಂತರ ಸಭೆಯಲ್ಲಿ ಮಾತನಾಡಿದ ಅಶೋಕ್, ಸಿದ್ದರಾಮಯ್ಯ ಬಾದಾಮಿಗೆ ಬಂದು ಬಿರಿಯಾನಿ ತಿಂದ್ರು, ಆಮೇಲೆ ಪತ್ತೆ ಇಲ್ಲ. ಈಗ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ. ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಇದನ್ನು ಶಾಸಕರೇ ಹೇಳುತ್ತಿದ್ದಾರೆ. ಸಿದ್ದರಾಮಯ್ಯ ಮಜಾವಾದಿ ಸಿದ್ದರಾಮಯ್ಯ ಆಗಿದ್ದಾರೆ ಅಂತ ಟೀಕಿಸಿದ್ದಾರೆ. ಒಳಗಡೆ ಎಲ್ಲ ನಿನ್ನ ಬ್ಲಾಕ್ ಮ್ಯಾಜಿಕ್ ಮಾಡಿ ಈ ಬಡ್ಜೆಟ್ ಅನ್ನ ಮಂಡಿಸಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬೊಮ್ಮಾಯಿಗೂ ಸಿದ್ದರಾಮಯ್ಯ ಹಿಂದುಳಿದ ವರ್ಗ ಚಾಂಪಿಯನ್ ಯಾರು ಅಂತ ನೀವು ತೀರ್ಮಾನ ಮಾಡಿ. ಬಿಜೆಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಚಾಂಪಿಯನ್ನ, ಸಿದ್ದರಾಮಯ್ಯ ಚಾಂಪಿಯನ್ನ. ಅದರಲ್ಲಿ 1055 ಕೋಟಿ ನುಂಗ್ಬಿಟ್ರಿ ನೀವು. ಎಲ್ಲಿಗೋಯ್ತು ಈ ದುಡ್ಡು ಹೇಳ್ಬೇಕಲ್ಲ ನೀವು. ಒಟ್ನಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳು ಪ್ರಬಲ ಪೈಪೋಟಿ ನಡೆಸುತ್ತಿವೆ. ಎರಡೂ ಪಕ್ಷಗಳಿಂದ ಎರಡೂ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ನಡೆಯುತ್ತಿದೆ. ಈ ಅಬ್ಬರದ ಪ್ರಚಾರ ಮತ್ತು ಪಕ್ಷಗಳು ಹೆಣೆಯುತ್ತಿರೋ ರಣತಂತ್ರದ ಫಲಿತಾಂಶ ಹೇಗಿರುತ್ತೆ ಅನ್ನೋದಕ್ಕೆ ಚುನಾವಣೆವರೆಗೆ ಕಾದು ನೋಡಬೇಕಿದೆ.